ದುಪ್ಪರದ ಹೀಗಿನ ಕಾಲಮಾನದಲ್ಲಿ ಚಳಿ ಮಳಿ ಬಿಸಿಲನ್ನದೆ ದುಡಿದು ನಮ್ಮನ್ನೆಲ್ಲರನ್ನು ಜೋಪಾನ ಮಾಡಿ ಓದಿಸಿ ಅಧಿಕಾರದ ಪಟ್ಟ ಕಟ್ಟಬೇಕೆಂದಿರುವೆಯಲ್ಲ, ಈ ನಿನ್ನ ನಿರ್ಧಾರ ಚಾಲವಾದ ತಣ್ಣ, ಚಾಲವಾದದ್ದು. ಹಾಗಂತ ಕಾಣದ ದೇವರನ್ನು ಕೈ ಮುಗಿಯುವುದಕ್ಕಿಂತ ನೀನೇ ನನ್ನ ಪಾಲಿನ ದೇವರನ್ನ, ನೀನೇ ನನ್ನ ಹೌದಣ್ಣ, ನಾವೆಲ್ಲ ಹುಟ್ಟುವಾಗಲೇ ತಂದೆ ತಾಯಿ ಅಣ್ಣನನ್ನು ಕರೆದುಕೊಂಡು ನಮ್ಮೆಲ್ಲರೊಡನೆ ಗಿಚ್ಚಳನ್ನು ರಕ್ಷಣೆ ಮಾಡಿದ ನಿನ್ನ ಹೊರಲು ಬಂಗಾರದ ಕಡಲಣ್ಣ, ಬಂಗಾರದ ಕಡಲು. ತಮ್ಮ ತಮ್ಮ ಯಾಕೆ ತಂಬಂದಿರಿ? ಏನಿದೆಲ್ಲ ನಿಮ್ಮ ಮಾತುಗಳು? ಅದು ನಾನು ಮಾಡಬೇಕಾದ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರಬಾರದೆ ಅಂತ ನಿಮ್ಮ ಕೀರ್ತಿ ಬೆಳೆಸಬೇಕೆಂಬುದು ಇದೇ ನನ್ನ ಆಶಪ್ಪ. ಸತ್ಯವಾಗಲು ನಡೆಸಿಕೊಡುತ್ತೇನೆ ನಾಯಿ ನಿನ್ನ ಮಾತಲ್ಲ. ನ್ಯಾಯ ನೀತಿಗಳ ಜಾಲದಲ್ಲಿ ಕಾಲಿಟ್ಟು ನೀತಿ ಕೊಟ್ಟ ಹೊಡೆದವ ಕಣ್ಣು ಕಿತ್ತಿ ಶಾಂತಿಯ ಕಹಳ ಊದಿ ಈ ಪುಣ್ಯ ಭರತ ಭೂಮಿಗೆ ಶಾಂತಿಯನ್ನು ನೀಡುವ ಈ ನನ್ನ ಮಾತು ಸತ್ಯ. ಅಣ್ಣ, ಹಡಿಯಿಟ್ಟ ಈ ಪುಣ್ಯ ಭೂಮಿಯಲ್ಲಿ ಕಾಮನ ಕಣ್ಣು ಹಾಕಿದ ಕುಲಾದವರಿಗೆ ದುಷ್ಟನಾಗಿ ಈ ಜಗ ಬೆಳಗ್ಗೆ ನಿನ್ನ ಮಾತು ನಡೆಸ್ತೀನಣ್ಣ. ಈ ಮಾತು ಸತ್ಯ. ಪರಾರ ಬಂಧುವಾಗಿ ಧರ್ಮದ ಸಿಂಧುವಾಗಿ ನಡೆಯುವ ನಿನ್ನ ಮಂತ್ರಕ್ಕೆ ಯಾವನಾದ್ರೂ ಕುತಂತ್ರ ಜಾಲ ಬೀಸಿದ್ರೆ ಆ ಜಾಲ ಹರಿದು ನಿರ್ದಿಷ್ಟವಾಗಿ ಪಾಲಿಸುವೆ. ಈ ಮಾತು ಸತ್ಯ, ನಾ ಸತ್ಯ. ನಿಮ್ಮ ಈ ಪ್ರತಿಜ್ಞಾ ಫಲಕದಲ್ಲಿ ನಾನು ಕೂಡ ಈ ಸಮಾಜಕ್ಕೆ ಹೆಣ್ಣು ಜಗದ ಕಣ್ಣೆಂದು ಮೂಡಿ ಬರಬೇಕಾದರೆ ಈ ಸಮಾಜಕ್ಕೆ ನಾನು ಕೂಡ ತಿಳಿಸುತ್ತೇನೆ. ಈ ಮಾತು ಸತ್ಯ ಮಾವ. ಸಂತೋಷ ತಮ್ಮಂದಿರೇ, ಸಂತೋಷ. ನಿಮ್ಮೆಲ್ಲರ ನುಡಿ ಕೇಳಿ ನನ್ನ ಹಸಿದು ಓಡಲು ತುಂಬಿದಂತಾಯ್ತು. ನಮ್ಮೆಲ್ಲರ ರಕ್ಷಣೆ ಮಾಡುತ್ತಿರುವ ಈ ಮಾರುತಿ ರಾಯಲಲ್ಲಿ ಆಡಿರೊಂದು ಸಂಭ್ರಮದ ಗೀತೆ. ಆಯ್ತಣ್ಣ, ಆಡೋಣ.
ಕಾಲೇಜಿಗೆ ಮುಂದಿನ ಅನಸ್ತೆ ಮಾಡ್ತೇನೆ.